ಹೆಲೋ ಎವ್ರಿವನ್, ನಾನು ಯಾಕೆ ಹೀಗೆ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ತಿಳ್ಕೊಬೇಕು ಅಂದರೆ ಇವತ್ತಿನ ಈವೆಂಟ್ಸ್ ನೋಡ್ತಾ ಹೋಗೋಣ ಬನ್ನಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಇವತ್ತಿನ ನಮ್ಮ ಫಸ್ಟ್ ಈವೆಂಟ್ ಬೆಸ್ಟ್ ಮ್ಯಾನೇಜರ್ನ ಫಸ್ಟ್ ರೌಂಡ್ ಆಗಿತ್ತು. ಇಲ್ಲಿ ನಮಗೆ ಸ್ಟಾರ್ಟಪ್ ಟಾಕ್ ಅನ್ನೋ ಇವೆಂಟ್ ಇತ್ತು. ಇಲ್ಲಿ ನಮ್ಮದೇ ಆದಂಥ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಐಡಿಯಾನ ಬಿಲ್ಡ್ ಮಾಡೋಕ್ಕೆ ಹೇಳಿದರು. ಸೊ ನಾನು ಇಲ್ಲಿ ತಗೊಂಡಂಥ ಸ್ಟಾರ್ಟಪ್ ಬಿಸ್ನೆಸ್ ಏನಂದರೆ ನೇತ್ರ ಇವೆಂಟ್ಸ್ ಅಂತ. ಏನಿದು ನೇತ್ರ ಇವೆಂಟ್ಸ್ ಅಂದ್ಕೊಂಡ್ರ? ನಾನು ಇಲ್ಲಿ ಮ್ಯಾರೇಜ್ ಈವೆಂಟ್ ಕಂಪನಿನ ಸ್ಟಾರ್ಟಪ್ ಆಗಿ ಚೂಸ್ ಮಾಡಿದೆ. ಯಾಕೆ ಅಂದರೆ ಮದುವೆ ಅನ್ನೋದು ಒಂದು ದೊಡ್ಡ ಹಬ್ಬ ಇದ್ದಾಗೆ. ಎರಡು ಕುಟುಂಬಗಳ ನಡುವಿನ ಒಂದು ಸಂಭ್ರಮ ಸಡಗರ ಆಗಿರುತ್ತೆ. ಈ ವಿಚಾರನ ತಲೆಯಲ್ಲಿ ಇಟ್ಕೊಂಡು ನನ್ನ ಸ್ಟಾರ್ಟಪ್ನ ನೇತ್ರ ಇವೆಂಟ್ ಅಂತ ಒಂದು ಬಿಸ್ನೆಸ್ ಐಡಿಯಾನ ಬಿಲ್ಡ್ ಮಾಡಿದೆ. ಅಲ್ಲಿ ನನ್ನ ಸ್ಟಾರ್ಟಪ್ ಬಗ್ಗೆ ಎಲ್ರಿಗೂ ತಿಳಿಸಿ ನನ್ನ ಸ್ಟಾರ್ಟಪ್ನ ಉದ್ದೇಶ ಹೇಳಿದೆ. ಏನಂದರೆ, ನಿಮ್ಮ ಸಂಪ್ರದಾಯಕ್ಕೆ ನಾವು ಅಡ್ಜಸ್ಟ್ ಆಗ್ತೀವಿ, ನಿಮ್ಮ ಮನೆಯಲ್ಲಿ ಒಬ್ಬರಾಗಿ ನಿಮ್ಮ ಬರ್ಡನ್ನ ನಾವು ತಗೊಂಡು ಹ್ಯಾಪಿನೆಸ್ನ ನಿಮಗೆ ಬಿಟ್ಟು ಪ್ರತಿ ಮೂಮೆಂಟು ಎಂಜಾಯ್ ಮಾಡೋಕ್ಕೆ ನಮ್ಮ ಬೆಸ್ಟ್ ನಾವು ಕೊಡ್ತೀವಿ, ಹಾಗೆಯೇ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತ ಹೇಳಿ ನನ್ನ ಬೆಸ್ಟ್ ಮ್ಯಾನೇಜರ್ ಇವೆಂಟ್ನ ಮೊದಲನೇ ಸ್ಟಾರ್ಟಪ್ ಟಾಕ್ನ ಒಂದು ಇವೆಂಟ್ನ ನಾನು ಮುಗಿಸ್ದೆ. ಸ್ಟಾರ್ಟಪ್ ಬಗ್ಗೆ ಎಲ್ಲ ತಿಳಿಸಿ ಆದಮೇಲೆ ಪ್ರಿನ್ಸಿಪಲ್ ಮತ್ತು ಲೆಕ್ಚರರ್ಸ್ ಎಲ್ಲ ಕ್ವಶನ್ಸ್ ಕೇಳಿದರು. ಈ ಟೆನ್ಷನ್ಗೆ ನಾನಲ್ಲಿ ಕಂಬದ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಬಟ್ ಎನಿವೇಸ್ ನಾನು ಅವ್ರು ಕೇಳಿದ್ದೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದೆ.
ಹೀಗೆ ನಮ್ಮ ಬೆಸ್ಟ್ ಮ್ಯಾನೇಜರ್ ಫಸ್ಟ್ ರೌಂಡ್ ಮುಗಿಸ್ಕೊಂಡು ಎರಡನೇ ಇವೆಂಟ್ಗೆ ಬಂದ್ವಿ. ಅದೇ ನಮ್ಮ ಫಿನಾನ್ಸ್ ಸೆಕೆಂಡ್ ರೌಂಡ್. ಇಲ್ಲಿ ನಮ್ಮ ಟೀಮಿಂದ ಕಿಶನ್ ಹಾಗೂ ಕೀರ್ತಿನ ಕಳಿಸಿದ್ವಿ. ಈ ಇವೆಂಟ್ ಆಫ್ಟರ್ನೂನ್ 12 to 1ವರೆಗೂ ಕಂಡಕ್ಟ್ ಆಗಿತ್ತು. ಇಲ್ಲಿ ಇವ್ರಿಗೆ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಟ್ಕೊಂಡು ಅವರು ಹಾರಿಜಾಂಟಲ್ ಅನಾಲಿಸಿಸ್, ವರ್ಟಿಕಲ್ ಅನಾಲಿಸಿಸ್ ಹಾಗೆ ರೇಷಿಯೋ ಅನಾಲಿಸಿಸ್ ಮಾಡಬೇಕಾಗಿತ್ತು. ನಮ್ಮ ಕಿಶನ್ ಹಾಗೂ ಕೀರ್ತಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಕೊಟ್ಟಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರು. ಹಾಗೆ ಫಿನಾನ್ಸ್ ಇವೆಂಟ್ ಮುಗಿಸಿ ಆದಮೇಲೆ ಮಾರ್ಕೆಟಿಂಗ್ ಇವೆಂಟ್ ರೌಂಡ್ 2 ಶುರುವಾಗಿತ್ತು. ಇಲ್ಲಿ ನಮಗೆ ಕೊಟ್ಟಿರೋ ಪ್ರಾಡಕ್ಟ್ನ ಹೊಸದಾಗಿ ಡಿಸೈನ್ ಮಾಡಬೇಕಾಗಿತ್ತು. ನಮಗೆ ಸಿಕ್ಕಂಥ ಪ್ರಾಡಕ್ಟ್ ಟೂತ್ ಪೇಸ್ಟ್. ನಾವು ಹೊಸ ಡಿಸೈನ್ ಮಾಡಿ ಒಂದು ನೇಮ್ ಕೊಟ್ವಿ. ಆ ನೇಮ್ ಏನಂದರೆ ಟ್ರೂಪರ್ ಪೇಸ್ಟ್ ಅಂತ. ಟ್ರೂಪರ್ ಅಂದರೆ ಏನು, ಇದರ ಅರ್ಥ ಏನು ಅಂದರೆ ಸೋಲ್ಜರ್ ಅಂತ. ಈಗ ನಮ್ಮನ್ನು ಗಡಿಯಲ್ಲಿದ್ದು ಹೇಗೆ ನಮ್ಮ ಸೋಲ್ಜರ್ ಕಾಯ್ತಾರೋ ಹಾಗೆ ಈ ನಮ್ಮ ಟ್ರೂಪರ್ ಟೂತ್ ಪೇಸ್ಟ್ ನಿಮ್ಮ ಟೀತ್ನ ಜರ್ಮ್ಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಫೈಟ್ ಮಾಡುತ್ತೆ. ನಮ್ಮ ಟೂತ್ ಪೇಸ್ಟ್ ಸ್ಪೆಷಾಲಿಟಿ ಏನಂದರೆ ನಾವು ನಿಮಗೆ ಆಫರ್ ಮಾಡ್ತಿರೋ ಈ ಟೂತ್ ಪೇಸ್ಟ್ ಪ್ಯೂರ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು. ನಾನು ಹೇಳೋದು ಒಂದೇ, ವಿ ಫೈಟ್ ಫಾರ್ ಯುವರ್ ಗ್ರೇಟ್ ಸ್ಮೈಲ್. ನಮ್ಮ ಟ್ರೂಪರ್ ಪೇಸ್ಟ್ ಬಳಸಿ ನಿಮ್ಮ ಸ್ಮೈಲ್ನ ಇನ್ನೂ ಕ್ಯೂಟ್ ಮಾಡಿ. ಹಾಗೆ ಮಾರ್ಕೆಟಿಂಗ್ ಇವೆಂಟ್ನ ಮುಗಿಸ್ಕೊಂಡು ಬರ್ತಾ ಇದ್ದಾಗೆ HR ಇವೆಂಟ್ನ ಸೆಕೆಂಡ್ ರೌಂಡ್ ಶುರು ಆಯಿತು. ಇಲ್ಲಿ ನಾನು ಮತ್ತು ನನ್ನ ಟೀಮ್ಮೇಟ್ ಮುನಿಷಾ ಪಾರ್ಟಿಸಿಪೇಟ್ ಮಾಡಿದ್ವಿ. ಈ ರೌಂಡಲ್ಲಿ ನಾವು ನಮಗೆ ಕೊಟ್ಟಿರೋ ಕಂಪನಿ ಮೇಲೆ ರೆಕ್ರೂಟ್ಮೆಂಟ್ ಪಾಲಿಸಿನ ಫ್ರೇಮ್ ಮಾಡಬೇಕಾಗಿತ್ತು. ನಮಗೆ ಸಿಕ್ಕಿದ ಕಂಪನಿ ಬಂದು ಡೈರಿ ಪ್ರಾಡಕ್ಟ್ಸ್ ಕಂಪನಿ. ನಾವು ಇದಕ್ಕಾಗಿ ಅಂತ KMFನ ಬೇಸ್ ಆಗಿ ತಗೊಂಡು ಡೈರಿ ಕಂಪ್ನಿಗೆ ಬೇಕಾಗಿರೋ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ, ಪೋಸ್ಟಿಂಗ್ಸ್ ಬಗ್ಗೆ ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಎಲ್ಲ ಒಂದು ಫ್ರೇಮ್ವರ್ಕ್ನ ಡ್ರಾಫ್ಟ್ ಮಾಡಿ ಬಂದ್ವಿ.